ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫೇಮಸ್ ಮೋಟಿವೇಟರ್ ಚಾನಲ್. ನಾನು ನಿಮ್ಮ ಯಶೋಧ RY, ಮೈ ನ್ಯೂ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಮೊದಲನೇ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಇವತ್ತಿನ ನನ್ನ ಮೊದಲನೇ ಟಾಪಿಕ್ ಏನಂತ ಅಂದರೆ, ನಮ್ಮ ಮನಸ್ಸಿನ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ನಮ್ಮ ಕಾರ್ಯಗಳನ್ನು ಹೇಗೆ ಯಶಸ್ವಿಗೊಳಿಸ್ಬೋದು, ಆ ಮಾಯಾಜಾಲ ಶಕ್ತಿಯನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಬಹುತೇಕ ಈ ಜಗತ್ತಿನಾದ್ಯಂತ ನಾನು ಎಲ್ಲ ರೀತಿಯ ಜನರ ಜೀವನದಲ್ಲಿ ನಡೆದಿರ್ತಕ್ಕಂತಹ ಪವಾಡವನ್ನು ನೋಡಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಪವಾಡ ಆಗೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಮಾಯಾಜಾಲದ ಶಕ್ತಿಯನ್ನು ನೀವು ಉಪಯೋಗಿಸಲು ಶುರು ಮಾಡಬೇಕಷ್ಟೇ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ಸ್ವತಃ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗೋಣ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನನ್ನ ಚಿಂತಿಸ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾದರೆ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸ್ಕಿಪ್ ಮಾಡ್ತು ಅಂದರೆ ನಿಮಗೆ ಪಾಯಿಂಟ್ ಮಿಸ್ ಆಗುತ್ತೆ, ಟಾಪಿಕ್ ಅರ್ಥ ಆಗಲ್ಲ ಅಂತ ಹೇಳ್ತಾ ಲೆಟ್ಸ್ ಕಮ್ ಗೈಸ್. ನಾನು ನಿಮ್ಮ ಮಾನವ ಜನ್ಮ ಅನ್ನೋದು ತುಂಬ ಪವಿತ್ರವಾದದ್ದು ಸ್ನೇಹಿತರೆ. ನಿಮ್ಮ ಕೈಗೆಟಕ್ತಕ್ಕಂತಹ ಅನಂತ 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 ಸೌಭಾಗ್ಯ ಇದೆ ಸ್ನೇಹಿತರೆ. ಅದನ್ನು ನೀವು ಪಡಿಬೇಕಂತ ಅಂದರೆ ನೀವು ಇಷ್ಟೇ ಮಾಡಿದ್ರಷ್ಟೇ ಸಾಕು ಸ್ನೇಹಿತರೆ. ನಿಮ್ಮ ಮನಸ್ಸಿನ ಕಣ್ಣುಗಳನ್ನು ತೆರೆಯಿರಿ. ಈ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಅದ್ಭುತ, ಎಷ್ಟು ಪವಿತ್ರವಾದದ್ದು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಏನೇನು ಸಿಗಬೇಕೋ ಪ್ರತಿಯೊಂದು ಅಂಗಾಂಗಗಳಿರುತ್ತೆ. ಓಕೆ ಸ್ನೇಹಿತರೆ, ಆ ಕೆಲವೊಬ್ಬರಿಗೆ ಅಂಗಾಂಗಗಳು ಇಲ್ಲದೇ ಇದ್ರೂ ಅದು ಕಾರ್ಯ ಇದ್ರೂ ಕೂಡ ಕಾರ್ಯನಿರ್ವಹಿಸ್ತಿರಲ್ಲ. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಕಣ್ಣಿರುತ್ತೆ, ಕಣ್ಣು ಕಾಣ್ತಿರಲ್ಲ, ಕಿವಿ ಇರುತ್ತೆ, ಕಿವಿ ಕೇಳ್ತಿರಲ್ಲ. ಸೊ ಎಲ್ಲನೂ ಪಡೆದಂತಹ ನಾವೇ ಧನ್ಯರು ಅಲ್ವಾ ಸ್ನೇಹಿತರೆ? ಎಷ್ಟು ಅದೃಷ್ಟವಂತರು ಅಲ್ವಾ? ಇಂಥ ಅತ್ಯದ್ಭುತವಾದ ಮಾನವ ಜನ್ಮವನ್ನು ಕೊಟ್ಟಿದ್ದಕ್ಕೆ ಆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಸ್ನೇಹಿತರೆ. ನಿಮ್ಮ ಮನಸ್ಸಿನ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಆ ಮನಸ್ಸಿನಲ್ಲಿರ್ತಕ್ಕಂತಹ ಆಳವಾದ ನಿಧಿಯನ್ನು ನೀವೊಮ್ಮೆ ಕಾಣಿ ಸ್ನೇಹಿತರೆ. ಅಂತ ಅಂದರೆ, ನಿಮ್ಮ ಫಾರ್ ಎಕ್ಸಾಂಪಲ್, ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಆ ಒಂದು ಜಾಗದಲ್ಲಿ ನಿಧಿ ಇದೆ ಅಂತ ಗೊತ್ತಾದರೆ ನೀವು ಏನಾದರೂ ಬಿಡಲ್ಲ, ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಆ ನಿಧಿನ ನಾನು ಪಡ್ಕೊಳ್ಳೇಬೇಕಂತ ಎಷ್ಟು ಮೈಂಡ್ ಯೋಚನೆಯಿಂದ ಪ್ರಿಪೇರ್ ಆಗ್ತೀರಾ ಅಲ್ವಾ? ಹಾಗೆಯೇ ನಿಮ್ಮ ವೈಭವಿತವಾಗಿ, ಸಂತೋಷವಾಗಿ, ಸಮೃದ್ಧಿಯಾಗಿ ನಿಮ್ಮ ಬದುಕನ್ನು ಸಾಧಿಸೋದಕ್ಕೆ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಆಳವಾದ ನಿಧಿ ಭಂಡಾರದಿಂದ ನಿಮಗೆ ಬೇಕಾದದ್ದನ್ನೆಲ್ಲ ಸೆಳೆದುಕೊಳ್ಳಲು ಅದಕ್ಕೆ ಶಕ್ತಿ ಇದೆ ಸ್ನೇಹಿತರೆ. ಬಹುತೇಕ ಜನರಿಗೆ ತಮ್ಮಲ್ಲಿರ್ತಕ್ಕಂತಹ ಅನಂತ ಪ್ರೇಮ, ಅಪರಿಮಿತ ಪ್ರೇಮದ ಬಗೆಗೆ, ಅನಂತ ಜ್ಞಾನದ ಬಗೆಗೆ ಅವ್ರಿಗೆ ಅರಿವೇ ಇರಲ್ಲ ಸ್ನೇಹಿತರೆ. ಅದನ್ನು ಅವರ ಸ್ವಂತ ಬಲದಿಂದ ಅಲ್ಲೇ ಮುಚ್ಚಿಟ್ಕೊಳ್ಳಲು ಪ್ರಯತ್ನ ಪಡ್ತಾರೆ. ಸೊ ನಾನು ನಿಮಗೆ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ತನ್ನ 12 ಪಟ್ಟು ಭಾರವಿರುವ ವಸ್ತು ಅಯಸ್ಕಾಂತೀಕರಣಿಸಿದ ಕಬ್ಬಿಣದ ತುಂಡನ್ನು ಎತ್ತುತ್ತೆ. ಆದರೆ ಅದೇ ಅಯಸ್ಕಾಂತೀಕರಣ ಶಕ್ತಿಯನ್ನು ಕಳೆದುಕೊಂಡ್ಮೇಲೆ ಅದರದ್ದು ಒಂದು ಗರಿನೂ ಕೂಡ ಅದ್ರ ಕೈಲಿ ಎತ್ತಲಿಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ? ಅದೇ ರೀತಿ ಇಲ್ಲಿ ಎರಡು ರೀತಿ ಜನರು ಇರ್ತಾರೆ. ಒಂದು, ಅಯಸ್ಕಾಂತೀಕರಣ ಜನರು ಹೇಗಿರ್ತಾರೆ ಅಂತ ಅಂದರೆ, ತುಂಬ ಆತ್ಮವಿಶ್ವಾಸ, ನಂಬಿಕೆ ಉಳ್ಳವರಾಗಿರ್ತಾರೆ. ಸೊ ನಾವು ಹುಟ್ಟಿರೋದೇ ಯಶಸ್ವಿಗಾಗಿ, ನಾವು ಹುಟ್ಟಿರೋದೇ ಗೆಲ್ಲೋದಕ್ಕಾಗಿ ಅನ್ನೋದು ಅವ್ರ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಸೊ ಉಳಿದವರು ಬಹಳ ಮಂದಿಯಷ್ಟು ಅವರಲ್ಲಿ ಸಂಶಯ, ಭಯ ಅನ್ನೋದಿರುತ್ತೆ. ಅಕಸ್ಮಾತ್ ಅವರಲ್ಲಿ ಏನಾದ್ರು ಒಂದು ಅವಕಾಶ ಸಿಕ್ಕಿ ಬಂದರೆ ಅವ್ರು ಹೇಳೋದು ಮೊದಲು ಏನು ಗೊತ್ತಾ ಸ್ನೇಹಿತರೆ? ನಾನು ಸೋತೋದ್ರೆ, ನನ್ನ ಹಣನ ನಾನು ಕಳ್ಕೊಬಿಟ್ರೆ, ನನ್ನನ್ನು ಜನ ಹಾಸ್ಯ ಮಾಡಿದ್ರೆ, ಅವಮಾನ ಮಾಡಿದ್ರೆ. ಸೊ ಇದೆಲ್ಲ ಅವ್ರ ಭಯ ಅವ್ರನ್ನ ಮುಂದಕ್ಕೆ ಸಾಗ್ಲಿಕ್ಕೆ ಬಿಡಲ್ಲ. ಅವ್ರು ಎಲ್ಲಿರುತ್ತೋ ಅಲ್ಲಿಯೇ ಹಿಂದಟ್ಟಿ ಹೋಗ್ಬಿಡುತ್ತೆ ಸ್ನೇಹಿತರೆ. ನಾವಿಲ್ಲಿ ಇಷ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಮಾನವ ಜನ್ಮ ಅನ್ನೋದು ತುಂಬ ಅತ್ಯದ್ಭುತವಾದದ್ದು. ಜನ್ಮ ಅನ್ನೋ 3 ಅಕ್ಷರದಿಂದ ಹುಟ್ಟಿ, ಹೆಸರು ಅನ್ನೋ 3 ಅಕ್ಷರದಿಂದ ಸೃಷ್ಟಿಯಾಗಿ, ಜೀವನ ಅನ್ನೋ 3 ಅಕ್ಷರದಿಂದ ಜೀವನವನ್ನು ಒದ್ದಾಡ್ತಾ, ಮರಣ ಅನ್ನೋ 3 ಅಕ್ಷರದಿಂದ ಜೀವನವನ್ನು ಮುಕ್ತಾಯಗೊಳಿಸುವುದಕ್ಕೆ ಇಲ್ಲಿ ನಾವು ಎಷ್ಟು ಒದ್ದಾಡ್ತಿರ್ತೀವಲ್ವ
ಸ್ನೇಹಿತರೆ? ಇರೋ 4 ದಿನದ ಬದುಕಲ್ಲಿ ಸಂತೋಷವಾಗಿ ನಾವು ಸಂತೋಷ ಪಡ್ತಾ ಪರರನ್ನು ಸಂತೋಷ ಪಡಿಸ್ತಾ ನಮ್ಮ ಕೈಲಾದಷ್ಟು 4 ಜನರಿಗೆ ಕೈಲಾದರೆ, ಯೋಗ್ಯತೆ ಇದ್ದರೆ ನಮ್ಮಲ್ಲಿ 4 ಜನಕ್ಕೆ ಒಂದಷ್ಟು ಸಹಾಯ ಮಾಡ್ತಾ ಇಲ್ಲಿಂದ ಒಳ್ಳೆತನದಿಂದ ಹೋಗೋದೇ ಅಲ್ವ ಸ್ನೇಹಿತರೆ ಜೀವನದ ಗುಟ್ಟು. ಸೊ ಈ ತಲಾಂತರದಿಂದ ಬಂದಂತಹ ಈ ಮಹಾ ರಹಸ್ಯವನ್ನು ಕಂಡುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಒಬ್ಬ ಅಯಸ್ಕಾಂತೀಯ ಮನುಷ್ಯರಾಗಿ ಯಶಸ್ವಿಯಾಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಈ ಮಹಾ ರಹಸ್ಯ ಅಂದರೆ ಏನು, ಈ ಮಹಾ ರಹಸ್ಯ ಎಲ್ಲಿರುತ್ತೆ, ಇದನ್ನು ಕಂಡುಕೊಳ್ಳೋ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.